practice all spiritual disciplines and keep the door open, free. Anybody can take anything from you, anybody can give anything for you. Keep the doors open. Spiritual practices must go with open heart and a comradeship like. Free access everybody must have to you, freely. ನಮ್ಮ ಜೀವನದಲ್ಲಿ ಏನು ಮಾಡ್ತೀವಂದರೆ ನಮ್ಮನ್ನು ನಾವು ರೆಸ್ಟ್ರಿಕ್ಟ್ ಮಾಡ್ಕೋತೀವಿ. ಒಂದು ಸೀಮೆ ಒಳಗೆ ಹಾಕಿ ಅದರಿಂದ ಹೊರಗಡೆ ಬರಲ್ಲ. ಅದರೊಳಗೇನೆ ಸಿಕ್ಕಾಕೊಂಡು ಇಷ್ಟೇ ನಾನು ಮಾಡೋದು, ಇದೇ ಮಾಡೋದು, ಇಷ್ಟೇ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅದು ನನ್ನ ಕೈಲಾಗಲ್ಲ, ಇದು ನನ್ನ ಕೈಲಾಗಲ್ಲ. ಇದೆಲ್ಲ ಸ್ಲೋಲಿ, ಬಿಕಾಸ್ ದ ಡೋರ್ಸ್ ಆರ್ ನಾಟ್ ಫುಲ್ಲಿ ಓಪನ್. When the doors are open and you start freely giving out, from behind the flow comes. The more you open to the world, more will be your opening to the divine. So from divine, infinite flows through you to all. ಅನಂತದಿಂದ ನಿಮ್ಮ ಈ ಚಿಕ್ಕ ದೇಹದ ಒಂದು ವಿಗ್ರಹ ಇದ್ದಂಗೆ, ಒಂದು ಮೂರ್ತಿ ಇದ್ದಂಗೆ, ಅದರಿಂದ ಭಗವಂತ ಹೇಗೆ ಮಾತಾಡ್ತಾನೋ, ಹೇಗೆ ಪ್ರಕಟ ಮಾಡ್ಕೋತಾನೋ, ಆ ಥರ ನಿಮ್ಮ ಶರೀರ ಮನಸ್ಸಿಂದ ಆ ಅನಂತದಿಂದ ಯಾರಿಗೇನು ಬೇಕಾದ್ರೂ ಐ ಆಮ್ ಓಪನ್, ಐ ಆಮ್ ಓಪನ್, ಐ ಆಮ್ ಓಪನ್ ಅಂದರೆ ನಿಮ್ಗೆ ಅಷ್ಟೇ, ನಿಮಗೆಷ್ಟು ನೀವು ಏನೇನು ಕೊಡೋಕ್ಕಾಗುತ್ತೋ, ನೀವು ಎಷ್ಟು ಕೊಡೋಕ್ಕೆ ತಯಾರಿದ್ದೀರೋ ಅಷ್ಟು ಮಾತ್ರ ಸಿಗುತ್ತೆ. ಇನ್ನೂ ಕೊಡೋಕ್ಕೆ ತಯಾರಿದ್ದರೆ ಇನ್ನೂ ಸಿಗುತ್ತೆ. ಅದಕ್ಕೆ ಲಿಮಿಟೇ ಇಲ್ಲ. ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅನಿಸ್ಬಿಡುತ್ತೆ. ಬಟ್ ಪರರಿಗಾಗಿ ಏನನ್ನೇ ಮಾಡೋಕ್ಕೆ ಹೋದರೆ ಅದರದ್ದೆಲ್ಲ ಕಂಪ್ಲೀಟ್ ನಾಲೆಜು ಇಮ್ಮಿಡಿಯೇಟ್ಲಿ ಡೌನ್ಲೋಡ್ ಆಗುತ್ತೆ. ಅದು ಹೇಗಂದರೆ ಆ ಮಗು ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಒಂದೊಂದೇ ಪಾರ್ಟ್ ಫಾರ್ಮ್ ಆಗ್ತಾ ಇರುತ್ತೆ. ಅದು ಅನಂತದಿಂದ ಬಿಯಾಂಡ್ ದಿ ಕ್ರಿಯೇಷನ್ ನೇಚರ್, ಫ್ರಮ್ ದಿ ಟ್ರಾನ್ಸ್ ರಿಲೇಟಿವ್ ಎಕ್ಸಿಸ್ಟೆನ್ಸ್, ಈ ಸಾರಿ ವಿಶ್ವದ ಅತೀತದಿಂದ ಸರ್ವವ್ಯಾಪಿಯ ಪ್ರಕೃತಿಯಿಂದ ಅದು ಆಗ ಶರೀರಗಳು ಬರೋ ಮುಂಚೆ, ದೇಹಗಳು ಉತ್ಪನ್ನವಾಗೋ ಮುಂಚೆ ಪೃಥ್ವಿ ಇದರಲ್ಲಿ ವಿಶ್ವದಲ್ಲಿ ಎಲ್ಲ ರೆಡಿ ಇದ್ಬಿಡುತ್ತೆ. ಆಮೇಲೆ ಎಲ್ಲ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮ ಎಲ್ಲ ಫಾರ್ಮ್ ಆಗಿಬಿಟ್ಟಿರುತ್ತೆ. ಈ ಮಗು ಹೊಟ್ಟೆಯಲ್ಲಿರಬೇಕಾದ್ರೆ ಒಂದೊಂದೇ ಬ್ರೈನ್ ರೆಡಿ ಆಗಿದ ತಕ್ಷಣ ಮೈಂಡ್ ಡೌನ್ಲೋಡ್ ಆಗುತ್ತೆ. ಈ ಇಂದ್ರಿಯ ಕರಣಗಳು, ಬಾಹ್ಯ ಕರಣಗಳು ಫಾರ್ಮ್ ಆಗಿದ ತಕ್ಷಣ ಕಣ್ಣಿನ ಹಾರ್ಡ್ವೇರ್ ಇದು ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ. ದೃಷ್ಟಿ, ಜ್ಞಾನೇಂದ್ರಿಯ, ದಿಸ್ ಈಸ್ ಆರ್ಗನ್, ಹಾರ್ಡ್ ಆರ್ಗನ್, ಮೆಟೀರಿಯಲ್ ಆರ್ಗನ್. ಅದರಲ್ಲಿ ನೋಡುವ ಒಂದು ಶಕ್ತಿ ಇಂದ್ರಿಯ, ಇಂದ್ರಿಯ ಮತ್ತು ಇಂದ್ರಿಯದ ಕರಣ ಎರಡು. ಐ ಆ್ಯಂಡ್ ಪವರ್ ಟು ಸಿ. ಮಲಗಿದಾಗ ಕಿವಿ ಇದೆ, ಕಿವಿ ಓಪನೇ ಇರುತ್ತೆ. ಇಂದ್ರಿಯ ಮಾತ್ರ ಹೊಡ್ಕೊಳ್ಬಿಡುತ್ತೆ. ಪಂಚಜ್ಞಾನೇಂದ್ರಿಯಗಳು ಎಲ್ಲ ಓಪನ್ ಇದೆ. ಕಣ್ಣು ಕಾಣ್ತಾ ಇರಲ್ಲ, ಕಿವಿ ಕೇಳಿಸ್ತಾ ಇರಲ್ಲ, ಎಲ್ಲ ಇಂದ್ರಿಯಗಳ ಒಳಗಡೆ ಹೊಟ್ಟೋಗ್ಬಿಟ್ಟಿದೆ. ಇಂದ್ರಿಯ ಮತ್ತು ಅದರ ಕರಣ, ಟೂ ಸಪ್ರೇಟ್ ಎಂಟಿಟೀಸ್. ಇದು ಹಾರ್ಡ್ವೇರು, ಆ ಸಾಫ್ಟ್ವೇರ್ ವಿಡ್ರಾ ಮಾಡಿಬಿಡುತ್ತೆ. ಸೊ ಹೇಗೆ ಈ ಒಂದೊಂದೇ ಕಿವಿ ಫಾರ್ಮ್ ಆಯಿತು, ಕರ್ಣೇಂದ್ರಿಯ ಬಂದು ಡೌನ್ಲೋಡ್ ಆಯಿತು,
ಡಿಫಾಲ್ಟು ಹೋಲ್ ಇಂದ್ರಿಯ ಎಲ್ಲ ಒಂದೊಂದೇ ಡೌನ್ಲೋಡ್ ಆಗುತ್ತೆ ನೋಡಿ. ಅದೇ ಥರ ನೀವು ಯಾರಿಗಾನೇ ಏನೋ ಮಾಡೋಕ್ಕೆ ಹೋದರೆ, ಸಹಾಯ ಮಾಡೋಕ್ಕೆ ಹೋದರೆ, ಆ ಶಕ್ತಿ ನೀವು ಯಾರಿಗೋ ಒಂದು ನಿಸ್ವಾರ್ಥವಾಗಿ ನಿಮ್ಮ ಸ್ವಭಾವ ಆಗಿಬಿಟ್ಟಿದೆ ಅದು. ಇಟ್ ಈಸ್ ಬಿಕಮ್ ಯುವರ್ ಸೆಕೆಂಡ್ ನೇಚರ್ ಟು ಸರ್ವ್ ಅದರ್ಸ್. ಅದ್ರ ಹಿಂದೆ ಮುಂದೆ ನೋಡಲ್ಲ. ಮನಸ್ಸಲ್ಲಿ ಎಲ್ಲರದ್ದು ಒಳ್ಳೇದು ಆಗಬೇಕು, ಒಳ್ಳೇದು ಮಾಡಬೇಕಂತಲೇ ಇರುತ್ತೆ. ಅದೊಂದೇ, ಐ ಡೋಂಟ್ ವಾಂಟ್ ಎನಿಥಿಂಗ್, ಐ ಹ್ಯಾವ್ ಕಮ್ ಟು ಗಿವ್. ನನಗೇನು ಬೇಕಿಲ್ಲ, ನಾನು ಕೊಡೋಕ್ಕೆ ಬಂದಿದ್ದೀನಿ ಅನ್ನೋಂಗೆ ಆ ಸ್ವಭಾವ ಬಂದ ತಕ್ಷಣ ನೀವು ಯಾರೋ ಏನೋ ಒಂದು ಅಡುಗೆ ಮನೆ ಡಿಸೈನ್ ಮಾಡಬೇಕು, ಕಂಪ್ಲೀಟ್ ನಾಲೆಜ್ ಇನ್ಸ್ಟೆಂಟಾಗಿ ಡೌನ್ಲೋಡ್ ಆಗುತ್ತೆ. ಆ ವ್ಯಕ್ತಿಗೆ ಏನು ಮಾಡಿದ್ರೆ ಆ ಜೀವಕ್ಕೆ ಅನುಕೂಲವಾಗಿರುತ್ತೆ, ಅದು ನಿಮಗೆ ಏನು ಟೈಮೇ ಬೇಕಿಲ್ಲ. ಬಿಕಾಸ್ ಯು ಆರ್ ಜಸ್ಟ್ ಎ ಕ್ಯಾರಿಯರ್ ವೇರ್ ಎಲ್ಲ ಓಪನ್ ಮಾಡಿ ಎಲ್ಲ ಬಿದ್ದೋಗಿದೆ. ನಂದಂತೂ ಏನೂ ಇಲ್ಲ, ಒಂದೊಂದೇ ಆಲ್ ಓಪನ್ 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 ಓಪನ್. ಯಾರೋ ಬೈತಾರೆ, ಎಸ್ ವೆಲ್ಕಮ್. ಯಾರೋ ತೆಗಳ್ತಾರೆ, ವೆಲ್ಕಮ್. ಯಾರೋ ಪ್ರೇಸ್ ಮಾಡ್ತಾರೆ, ವೆಲ್ಕಮ್. ಯಾವುದಕ್ಕೂ ಆಮೇಲೆ ಕೆಲವು ಸ್ವಭಾವವನ್ನೆಲ್ಲ ಸಹಿಸ್ಕೊಳ್ಬೇಕಾಗತ್ತೆ. ಅಂದರೆ ಯಾಕಂದರೆ ಈ ಗ್ರೂಪ್ ಲಿವಿಂಗ್, ಕಮ್ಯುನಿಟಿ ಲಿವಿಂಗ್, ಒಂದು ಸಂಘ ಜೀವನ, ಅದರಲ್ಲಿ ಒಬ್ಬರದೊಂದು ಸ್ವಭಾವ ಇರುತ್ತೆ. ಸ್ವಲ್ಪ ಕೆಲವರು ಪಿರಿ ಮಾಡೋರಿರ್ತಾರೆ, ಕೆಲವರು ಕಿರಿಕಿರಿ ಮಾಡೋರಿರ್ತಾರೆ, ಕೆಲವರು ಕಟಪಟ ಮಾಡೋರು ಇರ್ತಾರೆ, ಕೆಲವರು ಅನುಕೂಲವಾಗಿರ್ತಾರೆ, ಕೆಲವರು ಪ್ರತಿಕೂಲವಾಗಿರ್ತಾರೆ. ವೆರೈಟೀಸು. ಅದನ್ನು ಶಾಂತವಾಗಿ ನೋಡ್ತಾ ಇರೋದು, ಅದಕ್ಕೆ ರಿಪ್ಲೈ ಇಲ್ಲ, ಅದಕ್ಕೆ ಆನ್ಸರ್ ಇಲ್ಲ, ಕೇಳ್ಕೊಳ್ಳೋದು. ಯಾಕಂದರೆ ನಿಮ್ಮಲ್ಲಿ ಅನಂತ ಒಳಗೆ ಯಾರು ಏನು ಹಾಕಿದ್ರು ಅದು ಒಳಗಡೆ ತ್ವಂ ಸ್ವಾಹ. ನೀವು ಲಿಮಿಟ್ ಆಗಿಬಿಟ್ರೆ ಅದು ತೊಂದರೆ ಕೊಡೋಕ್ಕೆ ಶುರು ಆಗುತ್ತೆ. ವೆನ್ ಯು ಆರ್ ಲಿಮಿಟೆಡ್ ಯು ಕೆನಾಟ್ ಬೇರ್ ಇಟ್. ವೆನ್ ಯು ಬ್ರೇಕ್ ದಿ ಲಿಮಿಟ್ಸ್, ಎಲ್ಲ ಸ್ವೀಕಾರ. ಹೇಗೆ, ಹೌ ಡು ಯು ಬ್ರೇಕ್ ದಿ ಲಿಮಿಟೇಷನ್? ನಮ್ಮ ಹಾಕ್ಕೊಂಡಿರೋ ಸೀಮೆನ್ ಹೇಗೆ ಅದನ್ನು ಹೊಡೆದಾಕೋದು? ಜಸ್ಟ್ ಟು ಲಿಂಕ್ ಯುವರ್ ಸೆಲ್ಫ್ ಟು ಡಿವೈನ್. ಭಗವಂತನ ಜೊತೆಗೆ ಆತ್ಮೀಯತೆ ಬೆಳೆಸ್ಕೊಳ್ಳೋದು. ಆ್ಯಸ್ ಇಫ್ ಗಾಡ್ ಈಸ್ ವಿತಿನ್ ಯು ಆ್ಯಂಡ್ ಯು ಆರ್ ವಿತಿನ್ ಗಾಡ್. ನೀವು ಭಗವಂತನಲ್ಲಿದ್ದೀರಿ, ಭಗವಂತ ನಿಮ್ಮಲ್ಲಿದ್ದಾನೆ. ಈ ಅವೇರ್ನೆಸ್ ಬಂದ ತಕ್ಷಣ ಯಾರೇನು ಹೇಳಿದ್ರೂ ವೆಲ್ಕಮ್ ವೆಲ್ಕಮ್. ಆದರೆ ರಾಮಕೃಷ್ಣ ಹೇಳ್ತಾರೆ, ಕೆಲವು ಸರ್ತಿ ಎಕ್ಸ್ಟ್ರೀಮ್ಗೆ ಹೋಗ್ತಾಯಿದ್ರೆ ಹಾನಿ ಆಗದೇ ಇದ್ದರೆ ಸಹಿಸ್ಕೋತಾ ಇರ್ಬೋದು. ಸಹಿಸ್ಕೊಳ್ಳೋದಲ್ಲ, ಸ್ವೀಕಾರ ಮಾಡ್ಬೋದು, ಹಾನಿ ಆಗಲ್ವಲ್ಲ. ನಮ್ಮ ಫಾದರ್ ಹೇಳ್ತಿದ್ರು, ನಾವು ಚಿಕ್ಕವ್ರು ಇರಬೇಕಾದ್ರೆ, ಹ್ಞೂ ಅಂದರೆ ಕತೆ ಮುಂದೆ ಹೋಗುತ್ತಲ್ವಪ್ಪ ಅಂತ. ಸುಮ್ಮನೆ ಹ್ಞೂ ಅಂತ ಇರು, ಕತೆ ಮುಂದೆ ಹೊರಟು ಹೋಗುತ್ತೆ. ಸೊ ಕಬೀರ್ ಹೇಳ್ತಾನೆ, ಹಾಂಜಿ ಹಾಂಜಿ ಕೈತೆ ಇರೋ ಬೈಟೆ ಅಪನೇ ಠಾಮ್. ಸೊ ಒಂದು ನಿಮ್ಮೊಳಗೆ ನೀವು ಒಂದು ಆನಂದವನ್ನು ಅನುಭವಿಸ್ತೀರಿ, ನಿಮ್ಮೊಳಗೆ ನೀವು ಕಂಟೆಂಟ್ಮೆಂಟ್ ಅನುಭವಿಸ್ತೀರಿ. ಸೊ ಇದೆಲ್ಲ ವಿ ಆರ್ ಬ್ರೇಕಿಂಗ್ ಆಲ್ ದಿ ಲಿಮಿಟೇಷನ್ಸ್. ಎಲ್ಲ ಸೀಮೆಗಳನ್ನೆಲ್ಲ ನಾವೇ ಹಾಕ್ಕೊಂಡು ನಾವೇ ಬಂಧಿಸ್ಕೊಂಡಿದ್ದೀವಿ ನಮ್ಮನ್ನು. ನಾನು ಈ ಥರ ಇದ್ದೀನಿ, ನಾನು ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ, ನಾನು ಹಿಂಗೆ ಇರ್ತೀನಿ. ವಿಚಿತ್ರ ಆಯಿತು. ಆ್ಯಸ್ ಇಫ್ ದೇ ಡೋಂಟ್ ವಾಂಟ್ ಟು ಚೇಂಜ್, ಆಪರ್ಚುನಿಟಿ ಇಸ್ ಗಿವನ್. ಎಲ್ಲದಕ್ಕೂ ಭಗವಂತ ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಉಪಯೋಗಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಉಪಯೋಗಿಸ್ಕೊಳ್ಳೋದ್ರೆ ಹೊರಟೋಗ್ಬಿಡುತ್ತೆ. ಟೈಮ್ ಗೋಸ್ ಅವೇ, ಲೈಫ್ ಗೋಸ್ ಅವೇ. ನಮಗೂ ಏನೂ ಇಲ್ಲ, ಪರರಿಗೂ ಏನೂ ಇಲ್ಲ. ಆ ಥರ ಆಗಬಾರ್ದು. ಸೊ
whatever you get, share with others. Whatever you get, share with others. Whatever you can, share. If you want to share, which you don't have also, it will be immediately given for the sake of others. God in nature wants to serve others. ಪ್ರಕೃತಿ ಒಂದು ತಾಯಿ ಥರ ಎಲ್ಲರೂ ಒಳ್ಳೆಯದನ್ನು ನೋಡ್ಕೋತಾ ಇದೆ. ಯಾರು ಏನು ಕೊಟ್ಟರು ಅದನ್ನು ಸ್ವೀಕಾರ, ಯಾರೇನು ಕೊಡ್ತೀನಿ ಅಂದರೆ ಪ್ರೀತಿಯಿಂದ ಕೊಡ್ತಾಳೆ. ಸೊ ಇದನ್ನು ವಿ ಹ್ಯಾವ್ ಟು ಸ್ಲೋಲಿ ಕಲ್ಟಿವೇಟ್. ಓಕೆ, ವಿ ವಿಲ್ ಕ್ಲೋಸ್ ಟುಡೇ.